ಹನೂರು ಎನ್ಕೌಂಟರ್ ಬಳಿಕ ಅರಣ್ಯ ಇಲಾಖೆಯನ್ನ ಟಾರ್ಗೆಟ್ ಮಾಡಿದ್ದು ಅರಣ್ಯ ಇಲಾಖೆಯನ್ನೇ ದುಷ್ಕರ್ಮಿಗಳು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ. ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ 10 ಎಕರೆ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ್ದಾರೆ. ನಾನು ಕೇಳ್ತಿರುವಂಥದ್ದು ಏನು ಅಂದರೆ, ನಿಮಗೆ ಕಾಡಿಗೆ ಬೆಂಕಿ ಇಡಲಿಕ್ಕೆ ನಿಮಗೆ ಮನಸ್ಸು ಹೆಂಗೆ ಬಂತು ಅಂತ. ಪರಮ ನೀಚರು ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಇದೇ ಶಿಲುಬೇಪುರ ಗ್ರಾಮ. ಈಗ ನಿಮಗೆ ಕೆಲವೊಂದು ವಿಡಿಯೋಗಳನ್ನ ತೋರಿಸ್ತಾ ಇರ್ತೀನಿ. ಯಾವ ಪ್ರದೇಶದಲ್ಲಿ 10 ಎಕರೆಯಷ್ಟು ಪ್ರದೇಶ ಬೆಂಕಿಗೆ ಆಹುತವಾಗಿದೆ ಎಂಬುದನ್ನು ನೀವು ನೋಡೋದಾಗಿ. 10 ಎಕರೆ ಅರಣ್ಯ ಧಗನೆ ಸ್ಫೋಟಿಸ್ಕೊಂಡು ಹತ್ಕೊಂಡು ಉರಿತಾ ಐತೆ. ಕಾವೇರಿ. ರಂಗನಾಥ್ ಸರ್, TV9. ನಾವು ಕ್ರೈಸ್ತ ಸಮುದಾಯ, ತಮಿಳು ಜನಾಂಗ. ಸರೌಂಡಿಂಗ್ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮಗೆ ನಾನು ನಮ್ಮ ಶಿಲುಬೇಪುರದ ಸುತ್ತ ಇರುವಂತಹ ಎಲ್ಲ ಅರಣ್ಯ ಪ್ರದೇಶಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಸಲ್ಲಿ ನಿಮಗೆ ತೋರಿಸ್ತಿದ್ದೇನೆ. ಮತ್ತು ಒಂದು ಜಾಗಕ್ಕೆ ಮಾತ್ರ ನಮ್ಮಿಂದ ಹೋಗೋಕ್ಕಾಗಿಲ್ಲ, ಕಾರಣ ಅಲ್ಲಿ ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ. ಸೊ ಅಲ್ಲಿ ನಾವು ಫಾರೆಸ್ಟ್ ಕ್ವಾರ್ಟರ್ಸ್ ಹತ್ರ ಹೋಗಿ ಅಲ್ಲೊಂದು ವಿಡಿಯೋ ಮಾಡೋಣ ಅಂತ ಅಲ್ಲೊಂದು ಅಧಿಕಾರಿ ಹತ್ರ ಕೇಳಿದಾಗ ಅವರು ನಮಗೆ ಪರ್ಮಿಷನ್ ಕೊಡಲಿಲ್ಲ. ಮತ್ತು ಅವ್ರ ಹತ್ರ ನಾನು ಕೇಳಿದಾಗ, ಸರ್ ಇಲ್ಲಿ ಯಾವುದೇ ರೀತಿಯಾದ ಬೆಂಕಿ ಬಿದ್ದಿರೋಂಥ ಸೂಚನೆ ಇದೆ ಅಂತ ಕೇಳಿದಾಗ ಅವರು ಇಲ್ಲಿ ಯಾವುದೇ ರೀತಿ ಬೆಂಕಿ ಬಿದ್ದಿಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಒಂದು ವಿಡಿಯೋ ಕೂಡ ನಿಮಗೆ ಸಾಕ್ಷಿಯಾಗಿ ಇಲ್ಲಿ ಹಂಚ್ಕೋತಾ ಇದ್ದೀನಿ. ಮತ್ತೆ ನಾನು ಹೇಳ್ತೀನಿ, ನಿಮ್ಮ ಜಾತಿ ಯಾವುದೇ ಇರ್ಬೋದು, ನಿಮ್ಮ ಧರ್ಮ ಯಾವುದೇ ಇರ್ಬೋದು, ನಿಮ್ಮ ನಂಬಿಕೆ ಯಾವುದೇ ಇರ್ಬೋದು, ಪ್ರಕೃತಿಗಿಂತ ದೊಡ್ಡ ದೇವರು ಯಾವುದಾದ್ರು ಇರ್ಲಿಕ್ಕೆ ಸಾಧ್ಯನಾ? ಹಸಿರಿಗಿಂತ ದೊಡ್ಡ ದೇವರು ಇರ್ಲಿಕ್ಕೆ ಸಾಧ್ಯನಾ? ಅದರ ನೆರಳಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ, ಅದರ ನೆರಳಲ್ಲಿ ಬದುಕ್ತಾ ಇದ್ದೀರಿ. ಈಗ ನಿಮ್ಮ ಧರ್ಮ ಬದಲಾಗಿರ್ಬೋದು, ನಿಮ್ಮ ಸಂಸ್ಕೃತಿ ಬದಲಾಗಿರ್ಬೋದು, ನಿಮ್ಮ ಪೂರ್ವಜರೆಲ್ಲಿದ್ರು. 10 ಎಕರೆ ಅರಣ್ಯ ಧಗನೆ ಸ್ಫೋಟಿಸ್ಕೊಂಡು ಹತ್ಕೊಂಡು ಉರಿತಾ ಐತೆ. ಕಾವೇರಿ ವನ್ಯಜೀವಿ ಧಾಮ ಈ ಕಡೆ ಬಂದ್ರೆ, ಈ ಕಡೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಇದೆ. ಸೊ ಇಲ್ಲಿನ ಬೆಂಕಿಯ ತೀವ್ರತೆ ಕಾವೇರಿ ವನ್ಯಜೀವಿ ಧಾಮದಿಂದ ಮಲೆ ಮಹದೇಶ್ವರ ಅರಣ್ಯ ಪ್ರದೇಶ ಏನಿದೆ ಅಲ್ಲಿಗೂ ಕೂಡ ಹತ್ಕೊಂಡಿದೆ. ಸೊ ಅಧಿಕಾರಿಗಳು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ಹಾರಿಸೋದ್ರಲ್ಲಿ, ಆ ಬೆಂಕಿಯನ್ನ ನಂದಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಬಿಡುಗಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಗಂಭೀರವಾದಂಥದ್ದೇನು ಆಗಿಲ್ಲ ಅಂತ. ಹಾಗಾದ್ರೆ ಸಣ್ಣ ಪುಟ್ಟ ಒಂದೊಂದೇ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೆ ಅರಣ್ಯ ಇಲಾಖೆ. ದೃಶ್ಯದಲ್ಲಿ ಕಾಣಬಹುದು 10 ಎಕರೆ ಪ್ರದೇಶಕ್ಕೆ ಬೆಂಕಿ ಹಚ್ಚಿರುವಂತದ್ದು ಕಿಡಿಗೇಡಿಗಳ ಕೃತ್ಯ. ಇದು ಪರ್ಟಿಕ್ಯುಲರ್ ಆಗಿ ಕೊಳ್ಳೇಗಾಲ ತಾಲೂಕು ಶಿಲುಬೇಪುರ ಗ್ರಾಮದ ವ್ಯಾಪ್ತಿಗೆ ಬರುವಂತಹ ಅರಣ್ಯ ಪ್ರದೇಶ ಇದಾಗಿದೆ. ನೋಡಿ, ಇತ್ತೀಚೆಗೆ ನೀವು ನೋಡ್ತಾ ಇರುವಂತಹ ಹಚ್ಚ ಹಸಿರಿನಿಂದ ಕೂಡಿದೆ. ಯಾವ ಪ್ರದೇಶದಲ್ಲಿ ಬೆಂಕಿ ಬಿದ್ದಿದೆ ಎಂಬ ಮಾಹಿತಿ ಯಾರಿಗೆ ಎಲ್ಲಿಂದ ಸಿಕ್ತು, ಸೊ ಯಾರು ಬೆಂಕಿ ಹಚ್ಚಿದ್ರು ಅಂಬಾಗಿ ನೀವೇ ನೋಡಬೇಕು. ಮತ್ತೆ ಫಾರೆಸ್ಟ್ ಅಧಿಕಾರಿಗಳು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಮತ್ತೆ ನ್ಯೂಸ್ನವರೆಗೂ ಕೂಡ ಈ ಒಂದು ವಿಷಯ, ಈ ಒಂದು ಮಾಹಿತಿ ಯಾರಿಂದ ಎಲ್ಲಿಂದ ಹೇಗೆ ಬಂತು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಬೇಕು. ಯಾಕೆಂದ್ರೆ ಸರಿ ಹೇಳಿ ಸರ್, ಇವಾಗ ಈ ಪ್ರದೇಶದಲ್ಲಿ ಬೆಂಕಿ ಬಿದ್ದಿದೆ 10 ಎಕರೆ ಪ್ರದೇಶದಲ್ಲಿ ಅಂತ ಹೇಳಿದ್ದಾರೆ. ಸರ್ ನೀವು ನೋಡಿರೋ ಮಟ್ಟಿಗೆ ಎಲ್ಲಾದ್ರೂ ಬೆಂಕಿ ಬಿದ್ದಿರೋದು ಪಕ್ಕದಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ನಿಮ್ಗೆ ಆದಷ್ಟು ನಮ್ಮ ಶಿಲುಬೇಪುರದ ಸುತ್ತ ಇರುವಂತಹ ಎಲ್ಲ ಅರಣ್ಯ ಪ್ರದೇಶಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ.